ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡು ರಾಜಕಾರಣದಲ್ಲಿ ಮತ್ತೊಂದು ರೋಚಕ ಟ್ವಿಸ್ಟ್. ಎಲ್ಲ 107 ಟಿವಿಕೆ ಶಾಸಕರ ರಾಜೀನಾಮೆಗೆ ಸೂಚಿಸಿದ್ರ ವಿಜಯ್ ದಳಪತಿ. ಡಿಎಂಕೆ ಎಐಎಡಿಎಂಕೆ ದೋಸ್ತಿಯಾಗಿ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ಮತ್ತೊಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ತಮಿಳುನಾಡು ಸರ್ಕಾರದಲ್ಲಿ ಪಕ್ಷದ ಪ್ರತಿಯೊಬ್ಬ ಶಾಸಕರು ರಾಜೀನಾಮೆಯನ್ನ ನೀಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ನಿಜವಾಗ್ಲೂ ಇವರು ಅವರ ಶಾಸಕರಿಗೆ ರಾಜೀನಾಮೆ ನೀಡಿ ಅಂತ ಹೇಳಿದ್ರಾ? ತಮಿಳುನಾಡು ರಾಜಕಾರಣದಲ್ಲಿ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಎಲ್ಲ 107 ಟಿವಿಕೆ ಶಾಸಕರ ರಾಜೀನಾಮೆಗೆ ವಿಜಯ್ ದಳಪತಿ ಅವರು ಸೂಚನೆಯನ್ನ ನೀಡಿದ್ರ ಅನ್ನೋ ಪ್ರಶ್ನೆ ಎದ್ದಿರುವಂಥದ್ದು. ಡಿಎಂಕೆ ಎಐಡಿಎಂಕೆ ದೋಸ್ತಿಯಾಗಿ ಸರ್ಕಾರವನ್ನ ರಚನೆ ಮಾಡ್ತಾರಾ? ಪಕ್ಷದ ಪ್ರತಿಯೊಬ್ಬ ಶಾಸಕರು ರಾಜೀನಾಮೆಯನ್ನ ನೀಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಡಿಎಂಕೆ ಎಐಡಿಎಂಕೆ ಸರ್ಕಾರವನ್ನ ರಚಿಸಲು ಪ್ರಯತ್ನಿಸಿದ್ರೆ ರಾಜೀನಾಮೆಯನ್ನ ನೀಡಲೇಬೇಕಾಗುತ್ತೆ. ಇಲ್ಲಿ ಒಂದು ಕಡೆ ಡಿಎಂಕೆ ಪಕ್ಷ ಹಾಗೆ ಎಐಡಿಎಂಕೆ ಪಕ್ಷ ಏನಾದರೂ ಒಂದಾದರೆ ಪಕ್ಕ ಇಲ್ಲಿ ವಿಜಯ್ ದಳಪತಿ ಅವರು ಟಿವಿಕೆ ಪಕ್ಷವನ್ನ ಸರ್ಕಾರ ಅಂತೂ ರಚನೆ ಮಾಡೋದಕ್ಕೆ ಆಗೋದೇ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಟಿವಿಕೆ ಪಕ್ಷ 107 ಶಾಸಕರ ಬಲ 107 ಸ್ಥಾನಗಳನ್ನು ಪಡ್ಕೊಂಡು ಈಗಾಗಲೇ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಕೂಡ ಎಐಡಿಎಂಕೆ 47 ಹಾಗೆ ಡಿಎಂಕೆ 59. ಇಲ್ಲಿ ಡಿಎಂಕೆ ಎಐಡಿಎಂಕೆ ಸೇರಿ ಸರ್ಕಾರವನ್ನ ರಚನೆ ಮಾಡ್ತಾರಾ ಅನ್ನೋದು ಒಂದ್ ಕಡೆ ಪ್ರಶ್ನೆ ಎದ್ದಿದೆ. ಈಗ ಹಾಗಾದ್ರೆ ಇವರ ಸಿದ್ಧಾಂತಗಳು ಕೂಡ ಬೇರೆ ಇದೆ, ಇವರ ಸಿದ್ಧಾಂತಗಳು ಕೂಡ ಬೇರೆ ಇರುವಂಥದ್ದು ಎಐಡಿಎಂಕೆದು. ಇವರು ಒಂದು ರೀತಿಯಾಗಿ ತಮಿಳುನಾಡು ಸರ್ಕಾರದಲ್ಲಿ ಬದ್ಧ ವೈರಿಗಳಂತೆ ತೋರಿಸ್ಕೊಂಡು ಬಂದಿದ್ದಾರೆ. ಹಾಗಾದ್ರೆ ಈ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ದಳಪತಿ ಅವರನ್ನ ಸೋಲಿಸೋದಕ್ಕೆ, ಅವರು ಸರ್ಕಾರ ರಚನೆ ಮಾಡಬಾರ್ದು ಅನ್ನೋ ಅದಕ್ಕೆ ಆ ಸೇಡನ್ನು ಇಟ್ಕೊಂಡು ಇವರೇನಾದರೂ ರಚನೆ ಮಾಡಿದ್ರೂ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಡಿಎಂಕೆ ಎಐಡಿಎಂಕೆ ಸೇರಿಕೊಂಡು ಅವರು ಕೂಡ ಸರ್ಕಾರ ರಚನೆ ಮಾಡಿದ್ರೂ ಮಾಡ್ಬೋದು ಅನ್ನೋದು ಒಂದು ರೀತಿಯಾಗಿ ಪ್ರಶ್ನೆ ಎತ್ತಿರುವಂಥದ್ದು. ಈಗ ಹಾಗಾದರೆ ಇಲ್ಲಿ ಒಂದು ಕಡೆ ವಿಜಯ್ ದಳಪತಿಯವರು ತಮಿಳುನಾಡು ಸರ್ಕಾರದ CM ಆಗ್ತಾರಾ ಆಗಲ್ವಾ ಅನ್ನೋದು ಕಾದು ನೋಡಬೇಕಾಗುತ್ತೆ. ಇನ್ನೇ 6 ಸ್ಥಾನಗಳು ಮಾತ್ರ ಬಾಕಿ ಇರುವಂಥದ್ದು. ಇನ್ನು 6 ಸ್ಥಾನಗಳ ಶಾಸಕರ ಬೆಂಬಲ ಸಿಕ್ಕಿದ್ರೆ ಪಕ್ಕ ವಿಜಯ್ ಅವರೇ CM ಆಗ್ತಾರೆ. ಆದರೆ ಇಲ್ಲಿ ಇನ್ನೊಂದು ಕಡೆ ತುಂಬಾ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ, ಕುತೂಹಲ ಏರ್ಪಡ್ತಾ ಇದೆ. ನೋಡಿ, ಅವರು ಬಹುಮತದಿಂದ ಗೆದ್ದರೂ ಕೂಡ ಅವರಿಗೆ ಸರ್ಕಾರ ರಚನೆ ಮಾಡೋದಕ್ಕೆ ವಿಜಯ್ ದಳಪತಿ ಅವರಿಗೆ ತಮಿಳುನಾಡು ಸರ್ಕಾರದಲ್ಲಿ ಆಗ್ತಾ ಇಲ್ಲ. ಇನ್ನೊಂದು ಕಡೆ ಇಲ್ಲಿ ಡಿಎಂಕೆ ಪಕ್ಷ ಎಐಡಿಎಂಕೆ ಪಕ್ಷ ಏನಾದರೂ ಒಂದಾದರೆ ಕ್ವಶನ್ ಮಾರ್ಕ್, ಒಂದಾದರೆ ಏನಾದರೂ ಅವರು ಸರ್ಕಾರ ರಚನೆ ಮಾಡ್ತಾರಾ ಅನ್ನೋದನ್ನು ನೋಡಬೇಕಾಗುತ್ತೆ. ಮೊನ್ನೆ ಸ್ಟಾಲಿನ್ ಅವರು ಕೂಡ ಹೇಳಿದರು, ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ, ನಾವು ಮಾತ್ರ ಎಐಡಿಎಂಕೆ ಜೊತೆ ಕೈ ಜೋಡಿಸಲ್ಲ ಅಂತ ಹೇಳಿದ್ದಾರೆ. ಆದರೂ ಹೇಳೋಕ್ಕಾಗಲ್ಲ, ದಿನದಿನಕ್ಕೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಈಗ ಸಿಗ್ತಾ ಇದೆ. ನಿನ್ನೆ ವಿಸಿಕೆ ಪಕ್ಷ, CPI ಪಕ್ಷ, ಅಲ್ಲಿನ ಸ್ಥಳೀಯ ಪಕ್ಷಗಳು ವಿಜಯ್ ಅವರಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರು. ಇವಾಗ ಮತ್ತೆ ಉಲ್ಟಾ ಹೊಡೆದು ಡಿಎಂಕೆ ಪಕ್ಷಕ್ಕೆ ನಾವು ಬೆಂಬಲವನ್ನು ಸೂಚಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ನಾಳೆ ಮತ್ತೆ ನಾಡಿದ್ರಲ್ಲಿ ಡಿಎಂಕೆ ಪಕ್ಷ ಎಐಡಿಎಂಕೆ ಪಕ್ಷ ಒಂದಾದರೂ ಆಗ್ಬೋದು, ಹೇಳೋಕ್ಕಾಗಲ್ಲ.